of CBSE stream to come on to the stage and please share with us what is the book you have written and take with the blessing of holiness Sri Yogeshwarananda Swami Guruji. Please, I request Swamiji to unveil his book. We are really proud of you, Namre, for authoring this book. He has written about our Mahakavi, Kuvenpu. Happy afternoon, everyone. I am Navneet and I have written a book on Kannada Upasaka Kuvenpu in Kannada language. This book is basically about Kuvenpu's early age life, his education, his whatever the songs he have written. You can speak in Kannada. ಇಂದು ನಾನು ಕನ್ನಡ ಉಪಾಸಕ ಕುವೆಂಪು ಎಂಬ ಪುಸ್ತಕವನ್ನು ಬರೆದುದಕ್ಕೆ ನನಗೆ ತುಂಬ ಹೆಮ್ಮೆ ಆಗುತ್ತಿದೆ. ಈ ಪುಸ್ತಕದಲ್ಲಿ ನಾನು ಕುವೆಂಪು ಅವರ ಬಾಲ್ಯ ಜೀವನದ ಬಗ್ಗೆ, ಅವರು ಬರೆದಿರುವಂಥ ಹಾಡುಗಳ ಬಗ್ಗೆ, ಕಾವ್ಯಗಳ ಬಗ್ಗೆ, ಕವನಗಳ ಬಗ್ಗೆ, ಅವರು ಮಾಡಿರುವ ಸಾಧನೆಗಳ ಬಗ್ಗೆ ಬರೆದಿದ್ದೇನೆ. ಈ ಪುಸ್ತಕವನ್ನು ಬರೆಯುವುದಕ್ಕೆ ನನಗೆ ಪ್ರೇರಿತ ಶಕ್ತಿಯಾಗಿ ನಮ್ಮ ತಾತ ಡಾಕ್ಟರ್ ಬಿ ಎಸ್ ತಲ್ವಾಡಿ ಅವರು ನೆರವೇರಿಸಿದರು. ನಾನು 4ನೇ ತರಗತಿಯಿಂದ ಅವರಿಗೆ ಸಹಾಯ ಮಾಡುತ್ತಾ ಬಂದಿದ್ದೇನೆ. ಪುಸ್ತಕಗಳನ್ನು ಬರೆಯುವುದರಲ್ಲಿ, ತಿದ್ದಿಕೊಡುವುದರಲ್ಲಿ ನಾನು ಆ ಪಕ್ವತೆಯನ್ನು ಕಂಡುಕೊಂಡಿದ್ದೇನೆ. ಈ ಪಕ್ವತೆಯನ್ನು ನಾನು ಕನ್ನಡ ಉಪಾಸಕ ಕುವೆಂಪು ಎಂಬ ಪುಸ್ತಕದ ರೂಪದಲ್ಲಿ ಹೊರತಂದಿದ್ದೇನೆ. ಇದು ನನಗೆ ತುಂಬ ಹೆಮ್ಮೆಯ ವಿಷಯವಾಗಿದೆ. ಇಂದು ನಮ್ಮ ಮುಖ್ಯ ಅತಿಥಿಗಳಾದಂತಹ ಶ್ರೀ ಯೋಗೇಶ್ವರಾನಂದಜಿ ಮಹಾರಾಜ್ ಸರ್ ಅವರ ಗುರುಜಿ ಅವರ ಆಶೀರ್ವಾದವನ್ನು ಪಡೆದು ನನಗೆ ತುಂಬ ಸಂತೋಷವಾಗಿದೆ. ಇಂದು ನಾನು ಬರೆದಿರುವ ಕನ್ನಡ ಉಪಾಸಕ ಕುವೆಂಪು ಎಂಬ ಪುಸ್ತಕದಲ್ಲಿ ಒಂದು ಪದ್ಯದ ಭಾಗವನ್ನು ಓದುತ್ತೇನೆ. ಕನ್ನಡಕ್ಕಾಗಿ ಕೈ ಎತ್ತು ನಿನ್ನ ಕೈ ಕಲ್ಪವೃಕ್ಷವಾಗುತ್ತದೆ. ಕನ್ನಡಕ್ಕಾಗಿ ಕೈ ಎತ್ತು ನಿನ್ನ ಕೈ ಕಲ್ಪವೃಕ್ಷವಾಗುತ್ತದೆ. ಕನ್ನಡಕ್ಕಾಗಿ ಕೊರಳೆತ್ತು ಅಲ್ಲಿ ಪಾಂಚಜನ್ಯ ಮೊಳಗುತ್ತದೆ. ಕನ್ನಡಕ್ಕಾಗಿ ಕಿರುಬೆರಳೆತ್ತಿದರೂ ಸಾಕು ಇಂದು ಅದೇ ಗೋವರ್ಧನ ಗಿರಿಧಾರಿ ಆಗುತ್ತದೆ. Thank you, Namre. I congratulate him for writing such a wonderful book about our Mahakavi Kuvenpu. Very happy to see him at the back of the book with the photo and is about him. Congratulations to his parents also and grandparents. Please, Banina. Sri
Pundita Bhagyalakshmi ma'am, please Bunny, stage ಮೇಲೆ. Very happy. He has dedicated this book to Srimati Bhagyalakshmi ಮತ್ತು ಅವರ ತಾತ B.S. Talwadi.